ಚಿಚುವಿನ ಮೀನು ವ್ಯಾಪಾರ. ಅದು ಬೇಸಿಗೆ ಕಾಲ. ವಸಂತ ಕಾಲ ಹೋಗಿ ಬೇಸಿಗೆ ಕಾಲ ಶುರುವಾಗಿದ್ರಿಂದ ಪಕ್ಷಿಗಳ ಊರಿನಲ್ಲಿ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಊರಿನ ಮುಖ್ಯಸ್ಥರಾದ ಮಹಿಹದ್ದು ಎಲ್ಲರ ಹತ್ರನೂ ಮಾತಾಡಬೇಕು ಅಂತ ದೊಡ್ಡವರಿಂದ ಚಿಕ್ಕ ಮಕ್ಕಳು ತನಕ ಒಂದು ಜಾಗಕ್ಕೆ ಬರಕೇಳ್ತು. ಗೆಳೆಯರೇ, ನಾವು ತುಂಬಾ ಅಪಾಯದಲ್ಲಿದ್ದೀವಿ. ಈ ವರ್ಷ ಪ್ರತಿ ವರ್ಷಕ್ಕಿಂತ ಬಿಸಿಲು ಜಾಸ್ತಿ ಇದೆ. ಬೆಳಿಗ್ಗೆ 10 ಗಂಟೆಗೇನೆ ಬಿಸಿಲು ತುಂಬಾ ಜಾಸ್ತಿ ಇದೆ. ಈ ಬಿಸಿಲಿನಿಂದ ಎಲ್ಲೂ ಕೂಡ ನೀರೇ ಇಲ್ಲ. ಈ ಬಿಸಿಲಲ್ಲಿ ಎಲ್ಲರೂ ನೋಡ್ಕೊಂಡು ಎಚ್ಚರಿಕೆಯಿಂದಿರಿ. ಲೂಸಿ ಪಾರಿವಾಳ ಸನ್ಗ್ಲಾಸಸ್ ಹಾಕೊಂಡು ಗಾಳಿ ಬೀಸ್ಕೊಂಡು, ಹೌದು ಮಗಿಯವರೇ, ಯುಗಾದಿ ಹಬ್ಬದ ನಂತರ ಬಿಸಿಲು ಇನ್ನಷ್ಟು ಜಾಸ್ತಿ ಆಗ್ತಿದೆ. ನಾನು ಹಾಕೊಂಡಿರುವ ಫೌಂಡೇಶನ್ ಕ್ರೀಮ್ ಎಲ್ಲ ಕರಗಿ ಹೋಗ್ತಾ ಇದೆ. ನನ್ನ ಫೇರ್ನೆಸ್ ಕ್ರೀಮ್ ಎಲ್ಲ ತೆಗೆದು ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಈ ಬಿಸಿಲು ಕಡಿಮೆಯಾಗುವ ತನಕ ನಾನು ಹಗಲಲ್ಲಿ ಹೊರಗಡೆ ಬರದೇ ಇಲ್ಲ. ನಿಜನೇ ಲೂಸಿ, ನನ್ನ ಬನ್ನುಗೆ ಒಂದಿನದಲ್ಲಿ 2 ಸಲ ನಾನು ಸ್ನಾನ ಮಾಡಿಸ್ತಾ ಇದ್ದೀನಿ. ಅವನು ನೀರಿನಿಂದ ಹೊರಗಡೆ ಬರ್ತಾನೆ ಇಲ್ಲ. ಬುಜ್ಜಿಗೆ ಕೂಡ ಈ ಬಿಸಿಲಲ್ಲಿ ನಾನು ತುಂಬಾನೇ ಜ್ಯೂಸ್ಗಳನ್ನ ಕೊಡ್ತಾ ಇದ್ದೀನಿ. ಈ ಬಿಸಿಲಿಗೆ ಎಲ್ಲರೂ ತುಂಬಾ ನೀರನ್ನು ಕುಡಿದ್ರೇನೆ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಕುಹುಬಾತು ದೊಡ್ಡ ಬುಟ್ಟಿಯಲ್ಲಿ ಮೀನುಗಳನ್ನ ಅಲ್ಲಿಗೆ ತಗೊಂಡ್ ಬಂದ್ಲು. ಹಬ್ಬ, ಬಿಸಿಲು ಜಾಸ್ತಿ ಆದ್ರೂ ಕೂಡ ನನಗೆ ಮಾತ್ರ ಇದರಿಂದ ಒಳ್ಳೇದೇ ನಡೆದಿದೆ. ಬಿಸಿಲಲ್ಲಿ ನೀರೆಲ್ಲ ಬತ್ತಿ ಹೋಗಿ ಮೀನು ಮೇಲೆ ಬಂದಾಗ ನಾನ್ ಹಿಡ್ಕೊಂಡೆ. ವಾವ್ ಕುಹು ಆಂಟಿ, ನಿಮಗೆ ಇಷ್ಟೊಂದು ಮೀನ್ ಸಿಕ್ಕಿದೆ, ನೀವು ಬಲೆ ಹಾಕಿದ್ರಾ? ನಾನು ಬಲೆ ಹಾಕಿಲ್ಲ ಬನ್ನು. ನೀರೆಲ್ಲ ಬತ್ತಿ ಹೋದ ಕಾರಣ ಮೀನು ತಾನಾಗಿಯೇ ಮೇಲೆ ಬಂತು. ಬಲೆ ಹಾಕದೇನೆ ನನಗೆ ಇಷ್ಟೊಂದು ಮೀನ್ ಸಿಕ್ಬಿಟ್ಟಿದೆ. ಈ ವಾರ ಇಡೀ ಮೀನ್ ಫ್ರೈ, ಮೀನ್ ಸಾರು ಅಂತ ನಾನು ಚೆನ್ನಾಗಿ ಹಬ್ಬ ಮಾಡ್ಕೊಂಡಿರ್ತೀನಿ. ಚಿಚುಕಾಗೆ ಕಣ್ಣುಗಳನ್ನ ದೊಡ್ಡದು ಮಾಡಿ ಅವಳ ಮನಸ್ಸೊಳಗಡೆ, ಅರೆ, ಬಿಸಿಲು ಜಾಸ್ತಿ ಆದಾಗ ಮೀನಿಗೆ ನೀರಿಲ್ಲದೆ ಬತ್ತಿ ಹೋಗಿ ಮೀನು ಮೇಲೆ ಬಂದ್ಬಿಡುತ್ತಾ? ಹಾಗಾದ್ರೆ ನಾನೊಂದು ಕೆಲಸ ಮಾಡ್ತೀನಿ. ಈ ಬಿಸಿಲಿಗೆ ಪಕ್ಷಿಗಳು ಯಾರು ಕೂಡ ಹೊರಗಡೆ ಬರೋದಿಲ್ಲ, ಯಾರು ಕೂಡ ಮಾರ್ಕೆಟಿಗೂ ಹೋಗೋದಿಲ್ಲ. ಇದೇ ಸರಿಯಾದ ಸಮಯ. ಈ ಸಮಯದಲ್ಲಿ ನಾನು ಮಾರ್ಕೆಟಿಗೆ ಹೋಗಿ ಮೀನ್ ತಂದು ವ್ಯಾಪಾರ ಮಾಡಿ ಕೋಟೀಶ್ವರಿ ಆಗ್ತೀನಿ. ಹಾಗಂತ ಅಂದ್ಕೊಂಡು, ಓಹೋ ಹಾಗೇನಾ ಕುಹು, ನೀನು ನನಗೆ ತುಂಬಾನೇ ಹೆಲ್ಪ್ ಮಾಡಿದೀಯಾ. ಸರಿ ಸರಿ, ನಾನಿನ್ನು ಹೊರಡ್ತೀನಿ, ಕೆಲಸ ಇದೆ. ಅಮ್ಮ, ನನಗೆ ಬಿಸಿಲಲ್ಲಿ ಬರಕ್ಕಾಗಲ್ಲ. ಚಿಚು ಚಿನ್ನಿನ ಕಿವಿಯನ್ನ ಹಿಡ್ಕೊಂಡು ಎಳೆದು, ನಡಿಯೋ, ನಮಗೆ ಕೆಲಸ ಬಂದಿದೆ. ಈ ಬಿಸಿಲನ್ನ ನಾವು ಕ್ಯಾಚ್ ಮಾಡ್ಕೊಳ್ಳೋಣ. ಆ ದಿನ ಮಧ್ಯಾಹ್ನದ ಒಂದು 12 ಗಂಟೆ ಸಮಯಕ್ಕೆ ಬಿಸಿಲು ಜಾಸ್ತಿ ಇದ್ದಾಗ ಊರಿನ ಗಡಿಯಲ್ಲಿರುವ ನದಿ ತೀರಕ್ಕೆ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಹೋದ್ರು. ಅವರ ಕೈಯಲ್ಲಿ ಒಂದ್ ಕೈಯಲ್ಲಿ ಬುಟ್ಟಿ, ಇನ್ನೊಂದ್ ಕೈಯಲ್ಲಿ ಬಲೆ ಇತ್ತು. ಅಮ್ಮ, ಬಿಸಿಲು ಜಾಸ್ತಿ ಆಗ್ತಿದೆ ಅಮ್ಮ. ನನಗೆ ಬಿಸಿಲಲ್ಲಿ ನಡೆಯಕ್ಕಾಗ್ತಾ ಇಲ್ಲ, ನಿಲ್ಲಕ್ಕೂ ಆಗ್ತಾ ಇಲ್ಲ. ನಾವಿಬ್ರು ತಾನೆ ಅಮ್ಮ, ನಮಗೆ ಯಾಕಮ್ಮ ಇಷ್ಟೊಂದು ಮೀನು? ಸಾಕಮ್ಮ, ಬನ್ನಿ ನಾವು ಮನೆಗೆ ಹೋಗೋಣ. ಆವಾಗ ಚಿಚುಕಾಗೆ, ಲೇ ಬಡವ, ಸ್ವಲ್ಪ ಬಾಯಿ ಮುಚ್ತೀಯಾ? ಈ ಮೀನೆಲ್ಲ ತಗೊಂಡೋಗಿ ನಾಳೆ ಮಾರ್ಕೆಟಲ್ಲಿ ಇಡೋಣ. ಮೀನ್ ಬೇಕು ಅನ್ನೋರು ಎಲ್ಲರೂ ನನ್ನ ಜೊತೆನೆ ಬಂದು ತಗೊಳ್ತಾರೆ. ಆ ಕುಹಿಗೆ ನಾನು ಬುದ್ಧಿ ಕಲಿಸ್ತೀನಿ. ಮೀನ್ನ ಗಟ್ಟಿಯಾಗಿ ಎಳಿಯೋ, ಬರುತ್ತೆ. ಅಮ್ಮ, ನಮ್ಮ ಮನೆಯಲ್ಲಿ ಫ್ರಿಜ್ ಕೂಡ ಇಲ್ಲ. ಈ ಮೀನ್ನ ತಗೊಂಡೋಗಿ ನಾವು ಎಲ್ಲಿ ಇಡೋದಮ್ಮ? ಇದು ಹಾಳಾಗೋಗುತ್ತೆ. ಹೇಗೋ ಹಾಳಾಗುತ್ತೆ? ನಾನು ಉಪ್ಪಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಈ ಮೀನ್ನ ಹಾಳಾಗಕ್ಕೆ ಬಿಡೋದಿಲ್ಲ. ನಾನು ವ್ಯಾಪಾರ ಮಾಡೇ ಮಾಡ್ತೀನಿ. ಏ ಬಡವ, ಬೇಗ ಎಳಿಯೋ, ಬಿಸಿಲು ಜಾಸ್ತಿ ಆಗ್ತಿದೆ. ಬಿಸಿಲು ಜಾಸ್ತಿ ಆದ್ರೂ ನಾನು ಎಳಿತೀನಿ, ಕಷ್ಟಪಡ್ತೀನಿ. ಹಾಗೆ ಚಿಚು ಚಿನ್ನು ಇಬ್ರು ಆ ರಾತ್ರಿ ಇಡೀ ಕೂತ್ಕೊಂಡು ಕಷ್ಟಪಟ್ಟು 2 ಬುಟ್ಟಿ ಮೀನುಗಳನ್ನ ಹಿಡ್ಕೊಂಡು ಮನೆಗೆ ಹೋದ್ರು. ಮರುದಿನ ಬೆಳಗ್ಗೆ 8 ಗಂಟೆಗೆ ಚಿಚುಕಾಗೆ ಅವಳ ಮನೆಯ ಅಂಗಳದಲ್ಲಿ ಒಂದು ಟೇಬಲ್ನ ಹಾಕಿ ಅದ್ರ ಮೇಲೆ ಅವಳು ಹಿಡಿದ ಮೀನುಗಳನ್ನ ಇಟ್ಟು ಚಿಚು ಫಿಶ್ ಮಾರ್ಟ್, ಓನ್ಲಿ ಫ್ರೆಶ್ ಫಿಶ್ ಅಂತ ಬೋರ್ಡ್ ಕೂಡ ಹಾಕಿದ್ಲು. ಆದ್ರೆ ರಾತ್ರಿ ಇಡೀ ಆ ಮೀನುಗಳು ಫ್ರಿಜ್ಜಲ್ಲಿ ಇಲ್ಲ ಅನ್ನುವ ಕಾರಣದಿಂದ ಇವಾಗ ತುಂಬಾನೇ ವಾಸನೆ ಹೊಡಿತಾ ಇತ್ತು. ಆ ವಾಸನೆ ತಡ್ಕೊಳಕ್ಕೂ ಆಗ್ತಾ ಇತ್ತಿಲ್ಲ. ಅಮ್ಮ, ಹೊಡಿತಾ ಇರುವ ಬಿಸಿಲಿಗೆ ಈ ಮೀನೆಲ್ಲ ಹಾಳಾಯ್ತಮ್ಮ. ಇದನ್ನ ಯಾರು ತಗೊಳ್ಳೋದಿಲ್ಲ, ವಾಸನೆ ಬರ್ತಾ ಇದೆ. ಇದನ್ನ ತೆಗೆದು ಬಿಸಾಕಿ. ಅದಕ್ಕೆ ಚಿಚ್ಚು, ಇಲ್ಲಿ ನೋಡೋ ಬಡವ, ಈ ಮೀನು ಹಾಳಾಗ್ತಾ ಇಲ್ಲ. ಬಿಸಿಲಿಗೆ ಈ ಮೀನು ಒಣಗ್ತಾ ಇದೆ. ಇದನ್ನೇ ಡ್ರೈ ಫಿಶ್ ಅಂತ ಹೇಳ್ತಾರೆ. ಈ ಫಿಶ್ಗೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇದೆ. ಬಾಯಿ ಮುಚ್ಕೊಂಡು ಏನು ಮಾತನಾಡದೆ ಕೂತ್ಕೊಂಡಿದ್ನ ಮಾರಾಟ ಮಾಡೋ. ಅಮ್ಮ, ಈ ಮೀನಿನಿಂದ ವಾಸನೆ ಬರ್ತಾ ಇದೆ, ನನಗೆ ತಲೆ ತಿರುಗ್ತಾ ಇದೆ. ನಾ ಮನೆಯೊಳಗೆ ಹೋಗ್ತೀನಿ. ಇಲ್ಲಿ ನೋಡೋ ಬಡವ, ಮನೆಯೊಳಗೆ ಹೋದ್ರೆ ಕೈಕಲ್ ಮುರಿದಾಕ್ಬಿಡ್ತೀನಿ. ಮೀನಮ್ಮ, ಮೀನು ಫ್ರೆಶ್ ಆದ ಮೀನು ಕಡಿಮೆ ಬೆಲೆಗೆ ಸಿಗುತ್ತೆ, ಹಾಗೆ ಅಂತ ಕೂತ್ಕೊಂಡ್ ಮಾರೋ. ಆ ದಿನ ಬೆಳಗ್ಗೆ 10 ಗಂಟೆ ಆಯ್ತು. ಬಿಸಿಲು ಜಾಸ್ತಿಯಾಗಿ ಆ ಮೀನೆಲ್ಲ ಇನ್ನು ಕೆಟ್ಟು ಹೋಗಿ ಭಯಂಕರವಾದ ದುರ್ವಾಸನೆ ಹೊಡೆಯಕ್ಕೆ ಶುರು ಮಾಡಿತು. ಅದು ಊರೆಲ್ಲ ಹರಡ್ತಾ ಇತ್ತು. ಹೀಗಿರುವಾಗ ಮನೆಯೊಳಗಡೆಯಿಂದ ತುನಿಗುಬ್ಬಚ್ಚಿ, ಚೋಟುಗಿಳಿ ಹಾಗೂ ಲೂಸಿ ಪಾರಿವಾಳ ಹೊರಗಡೆ ಬಂದ್ರು. ಅವಾಗ ಲೂಸಿ ಪಾರಿವಾಳ ಅವಳ ಮೂಗನ್ನ ಮುಚ್ಕೊಂಡು, ಓ ಮೈ ಗಾಡ್, ವಾಟ್ ಇಸ್ ದಿಸ್ ಸ್ಮೆಲ್? ತುನಿ, ಈ ಭಯಂಕರವಾದ ಸ್ಮೆಲ್ಲಿಗೆ ನನ್ನ ಸೆಂಟ್ ಸ್ಮೆಲ್ ಕೂಡ ನಿಲ್ತಾ ಇಲ್ಲ. ಯಾರೋ ನಮ್ಮ ಊರೊಳಗೆ ಸತ್ತೋಗಿರುವ ಇಲಿನ ತಂದು ಹಾಕ್ಬಿಟ್ಟಿದ್ದಾರೆ.
ಹೌದೌದು, ನನಗೂ ಕೂಡ ಈ ಸ್ಮೆಲ್ಲಿಗೆ ತುಂಬಾನೇ ತಲೆನೋವು ಜಾಸ್ತಿ ಆಗ್ತಾ ಇದೆ. ಈ ಸ್ಮೆಲ್ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿಂದ ಬರ್ತಾ ಇದೆ? ನನಗೆ ಗೊತ್ತಿರುವ ಹಾಗೆ ಈ ಸ್ಮೆಲ್ ಚಿಚ್ಚು ಮನೆ ಕಡೆಯಿಂದನೇ ಬರ್ತಿದೆ. ಅಲ್ಲಿ ಚಿನ್ನು ಕೂಡ ವಾಮಿಟ್ ಮಾಡ್ತಾ ಇದ್ದಾನೆ. ಬನ್ನಿ ಏನು ಅಂತ ನೋಡೋಣ. ಆ ಸಮಯದಲ್ಲಿ ಮಹಿಹದ್ದು ಕೂಡ ಮುಖಕ್ಕೆ ಒಂದು ಕರ್ಚಿಫ್ನ ಕಟ್ಕೊಂಡು ಅಲ್ಲಿಗೆ ಬಂತು. ಗೆಳೆಯರೆ, ಏನಿದು ಈ ದುರ್ವಾಸನೆ? ಮುನ್ಸಿಪಾಲ್ಟಿಯವರು ಡ್ರೈನೇಜಿನ ಓಪನ್ ಮಾಡಿದಾರಾ? ಅದಕ್ಕಿನ ಈ ಸ್ಮೆಲ್ಲು. ಕುಹುಬಾತು ಕೂಡ ಅಲ್ಲಿಗೆ ಬಂದು, ಮಗಿಯವ್ರೆ, ಯಾರು ಕೂಡ ಡ್ರೈನೇಜಿನ ಓಪನ್ ಮಾಡಿಲ್ಲ. ಅದು ಚಿಚ್ಚು ಮನೆ ಹತ್ರದಿಂದನೇ ದುರ್ವಾಸನೆ ಬರ್ತಿರೋದು. ನಿನ್ನೆ ಚಿಚ್ಚು ಮಧ್ಯಾಹ್ನ ಸಮಯದಲ್ಲಿ ಮಗನ್ನ ಕರ್ಕೊಂಡೋಗಿ ಹೊಳೆಯಿಂದ ಮೀನ್ ಹಿಡ್ಕೊಂಡ್ ಬಂದಿದ್ದಾಳೆ. ಅವಳ ಮನೆ ಮುಂದೆ ಬೋರ್ಡ್ ಹಾಕಿದಾಳೆ. ಬನ್ನಿ ಹೋಗಿ ನೋಡೋಣ. ಎಲ್ರೂ ಅವರವರ ಮೂಗುಗಳನ್ನ ಮುಚ್ಕೊಂಡು ಬೇರೆ ದಾರಿ ಇಲ್ದೆ ಚಿಚುಕಾಗಿಯ ಮನೆಯ ಹತ್ತಿರ ಬಂದು ನೋಡಿದಾಗ ಚಿಚುಕಾಗೆ ಕೆಟ್ಟೋಗಿರುವ ಮೀನುಗಳನ್ನ ಅವಳ ಮನೆ ಮುಂದ್ಗಡೆ ಇಟ್ಟು ವ್ಯಾಪಾರ ಮಾಡ್ತಾ ಇದ್ಲು. ಅದ ನೋಡಿದ ಮಹಿಹದ್ದಿಗೆ ಎಲ್ರಿಗೂ ಕೋಪ ಬಂತು. ಆವಾಗ ಮಹಿಹದ್ದು ತುಂಬಾನೇ ಕೋಪದಿಂದ, ಚಿಚ್ಚು, ಏನಿದು ದುರ್ವಾಸನೆ? ಊರನ್ನು ನಾಶ ಮಾಡ್ಬೇಕು ಅನ್ಕೊಂಡಿದ್ದೀಯ ನೀನು? ಚಿಚುಕಾಗೆ ಅದಕ್ಕೆ ನಗುತ್ತಾ, ಬನ್ನಿ ಮಗಿಯವರೇ, ಬನ್ನಿ ಬನ್ನಿ. ಚಿಚ್ಚುವಿನ ಫ್ರೆಶ್ ಫಿಶ್ ಮಾರ್ಕೆಟಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಒಣಗಿದ ಮೀನ್ ಬೇಕಾ, ಫ್ರೆಶ್ ಮೀನ್ ಬೇಕಾ? ಕೆಜಿ ಬರೀ 550. ಅಯ್ಯೋ ಆಳಾದವಳೆ, ಅದು ಫ್ರೆಶ್ ಮೀನು ಅಲ್ಲ, ಒಣಗಿದ ಮೀನು ಅಲ್ಲ, ಅದು ಕೆಟ್ಟೋಗಿರುವ ಮೀನು. ಒಡೆಯುವ ಈ ಬಿಸ್ಲಿಗೆ ಆ ಮೀನನ್ನು ಫ್ರಿಜ್ಜಲ್ಲಿ ಇಡಬೇಕು ಎನ್ನುವ ಕನಿಷ್ಠ ಬುದ್ಧಿ ಕೂಡ ಇಲ್ವಾ ನಿಂಗೆ? ಅಯ್ಯಯ್ಯೋ, 550 ರೂಪಾಯಿಗೆ ಹಾಳಾದ ಮೀನ್ ತಗೋಬೇಕಾ? ನಾವು ಯಾರು ಕೂಡ ಆ ಕಡೆ ಬಂದು ನಿಂತು ಕೂಡ ನೋಡಲ್ಲ. ಇದನ್ನ ಬಿಸ್ನೆಸ್ ಅಂತಾರ, ಬಯೋ ವೆಪನ್ ಅಂತ ಹೇಳ್ತಾರ. ಚಿಚ್ಚು, ಯಾಕೆ ನೀನ್ ಈ ಮೀನ್ನ ಹಿಡ್ಕೊಂಬಂದೆ? ಕುಹು ಹೋಗಿ ಮೀನ್ ಹಿಡ್ಕೊಂಬಂದ್ಲು ಅಂತ ತಾನೆ ನೀನ್ ಹೋಗಿ ಈ ಮೀನ್ನ ಹಿಡ್ಕೊಂಬಂದಿದ್ದು. ಇದ್ರಿಂದ ಯಾರಿಗಾದ್ರೂ ಏನಾದ್ರೂ ಪ್ರಯೋಜನ ಇತ್ತಾ? ಇದ್ರಿಂದ ಊರಿಡಿ ದುರ್ವಾಸನೆ, ಮೀನು ಕೂಡ ವೇಸ್ಟ್ ಆಗಿದೆ. ಚಿನ್ನುಕಾಗೆ ಅಳುತ್ತಾ, ತಾತ, ನಾನು ನಮ್ಮ ಅಮ್ಮನ ಜೊತೆ ನಿನ್ನೆನೇ ಹೇಳ್ದೆ, ಈ ಬಿಸ್ಲಿಗೆ ಮೀನೆಲ್ಲ ಹಾಳಾಗುತ್ತಮ್ಮ, ಬೇಡ ಅಂತ. ಆದ್ರೆ ನಮ್ಮಮ್ಮ ನನ್ನ ಮಾತು ಕೇಳಲಿಲ್ಲ. ಈ ಕೆಟ್ಟ ವಾಸನೆಗೆ ತಲೆ ನೋವಾಗ್ತಿದೆ. ಚಿಚ್ಚು, ನಿನಗೆ ಬುದ್ಧಿನೇ ಇಲ್ವಾ? ಹೊಡಿತಾ ಇರುವ ಈ ಬಿಸ್ಲಿಗೆ ಯಾವ ಪದಾರ್ಥ ಆದ್ರೂ ಹಾಳಾಗುತ್ತೆ ಎನ್ನುವ ಕನಿಷ್ಠ ಜ್ಞಾನ ಕೂಡ ಇಲ್ಲದೆ ಹೋಯ್ತಾ ನಿಂಗೆ? ನಿನಗೆ ಯಾಕೆ ಈ ದುರಾಸೆ? ಮರ್ಯಾದೆಗೆ ಈ ಮೀನೆಲ್ಲ ತಗೊಂಡೋಗಿ ಒಂದು ಗುಂಡಿ ತೆಗೆದು ಆಚೆಗೆ ಎಸ್ತು ಬಾ. ಆವಾಗ ಚಿಚುಕಾಗೆ ಅಳುತ್ತಾ, ಅಯ್ಯಯ್ಯೋ, ನನ್ನ ಬಿಸ್ನೆಸ್ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಈ ಬಿಸಿಲು ನಂಗೆ ಮೋಸ ಮಾಡಿದೆ. ನನ್ ತುಂಬಾ ಲಾಸ್ ಆಗ್ಬಿಟ್ಟೆ. ಬಿಸಿಲು ನಿನ್ಗೆ ಮೋಸ ಮಾಡಿಲ್ಲ ಚಿಚ್ಚು, ನಿನ್ನ ದುರಾಸೆನೆ ನಿನ್ಗೆ ಮೋಸ ಮಾಡಿದ್ದು. ಇದನ್ನೆಲ್ಲ ಬೇಗ ಕ್ಲೀನ್ ಮಾಡು, ಇಲ್ಲದಿದ್ರೆ ನಾನು ನಿನ್ಗೆ ಫೈನ್ ಹಾಕ್ತೀನಿ. ಹೌದು ಚಿಚ್ಚು, ಈ ಮೀನೆಲ್ಲ ತಗೊಂಡೋಗಿ ಪಕ್ಕದಲ್ಲೇ ನನ್ನ ತರಕಾರಿ ತೋಟ ಇದೆ ಅಲ್ವಾ, ಅಲ್ಲಿ ಒಂದು ಗುಂಡಿ ತೆಗೆದು ಹಾಕ್ಬಿಡು. ಇದು ಮೀನಾಗಿರೋದ್ರಿಂದ ಗಿಡಗಳಿಗೆ ಕೂಡ ಇದರಿಂದ ಗೊಬ್ಬರ ಉಂಟಾಗುತ್ತೆ. ಕುಹು ನಗುತ್ತಾ, ಹೌದು ಚಿಚ್ಚು, ನಿನ್ನ ಫ್ರೆಶ್ ಫಿಶ್ ಇವಾಗ ಗಿಡಗಳಿಗೆ ಒಳ್ಳೆ ರೀತಿಯ ಗೊಬ್ಬರ ಆಗುತ್ತೆ. ಎಲ್ರೂ ಅದನ್ನ ಕೇಳಿ ಜೋರಾಗಿ ನಗಾಡಿದ್ರು. ಚಿಚುಕಾಗೆ ಅವಮಾನ ತಡ್ಕೊಳಕ್ಕಾಗದೆ ಆ ಮೀನುಗಳನ್ನೆಲ್ಲ ದೂರ ಎತ್ಕೊಂಡು ಹೋಗಿ ಹಳ್ಳ ತೋಡಿ ಅದರಲ್ಲಿ ಹಾಕಿ ಮುಚ್ಚಿದ್ಲು. ಆವಾಗ್ಲೇ ಚಿನ್ನುಕಾಗೆ ಅಮ್ಮಯ್ಯ ತಪ್ಪಿಸ್ಕೊಂಡೆ ಅಂತ ಮನ್ಸಲ್ಲಿ ಅಂದ್ಕೊಂಡ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಯಾವುದೇ ವ್ಯಾಪಾರ ಶುರು ಮಾಡುವಾಗ ವಾತಾವರಣನ ನೋಡ್ಬೇಕು, ಸಿಚುವೇಶನ್ ಕೂಡ ನೋಡ್ಬೇಕು. ಹಾಗೆ ಏನು ನೋಡದೆ ವ್ಯಾಪಾರ ಶುರು ಮಾಡಿದ್ರೆ ಅದು ಚಿಚುಕಾಗಿಯ ಮೀನು ವ್ಯಾಪಾರ ಥರನೇ ಇರುತ್ತೆ. ಪಕ್ಷಿಗಳ ಗ್ರಾಮ. ಅದು ಬೇಸಿಗೆ ಕಾಲ, ಆದ್ರಿಂದ ತರಕಾರಿಯ ಬೆಲೆ ತುಂಬಾನೇ ಹೆಚ್ಚಾಗಿತ್ತು. ಅದರಲ್ಲೂ ಈರುಳ್ಳಿಯ ಬೆಲೆ ಅಂತೂ ಆಕಾಶದ ಎತ್ತರಕ್ಕೆ ಹೋಗಿತ್ತು. 1 ಕೆಜಿ ಈರುಳ್ಳಿಗೆ 100 ರೂಪಾಯಿ ಇತ್ತು. ಆದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಈರುಳ್ಳಿ ತಗೊಳ್ಳೋದಂದ್ರೇನೆ ಹೆದರ್ತಾ ಇದ್ರು. ಹೀಗಿರುವಾಗ ಟುನಿಗು ಬಚ್ಚಿ ಅವಳ ಮನೆ ಹೊರಗಡೆ ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಿದ್ಲು. ಬುಜ್ಜಿ ಪಕ್ಕದಲ್ಲೇ ಕೂತ್ಕೊಂಡು ಮನೆ ಬಜೆಟ್ನ ನೋಡ್ತಾ ಇದ್ಲು. ಅಮ್ಮ, ಈ ಸಲ ಮನೆ ಬಜೆಟ್ ತುಂಬಾ ಹೆಚ್ಚಾಗಿ ಹೋಗ್ತಾ ಇದೆ. ಅದ್ರಲ್ಲೂ ಈರುಳ್ಳಿಗೆ ನಾವು ಈ ತಿಂಗಳು 500 ರೂಪಾಯಿ ಖರ್ಚು ಮಾಡಿದೀವಿ ಅಮ್ಮ. ಅಪ್ಪ ಕಳ್ಸಿರೋ ಹಣದಲ್ಲಿ ಅರ್ಧ ಹಣ ಈ ಈರುಳ್ಳಿಗೆನೆ ಸರಿ ಹೋಗ್ತಾ ಇದೆ. ಹೀಗೇನೆ ಇದ್ರೆ ನಮ್ಮ ಮನೆ ಬಜೆಟ್ ಅಲ್ಲಿ ತುಂಬಾನೇ ಕಷ್ಟ ಆಗುತ್ತೆ ಅಮ್ಮ, ಹಣ ಉಳಿಯೋದೇ ಇಲ್ಲ. ಹೌದು ಬುಜ್ಜಿ, ಕೆಜಿ 100 ರೂಪಾಯಿ ಅಂತಿದ್ದಾರೆ. ಏನ್ ಮಾಡೋದೋ ಏನೋ. ನನ್ನ ಫ್ರೆಂಡ್ಸ್ ಕೂಡ ಲಂಚ್ ಬಾಕ್ಸ್ ಅಲ್ಲಿ ಆನಿಯನ್ ಪಕೋಡ ತಗೊಂಡು ಬರೋದನ್ನ ನಿಲ್ಸೇ ಬಿಟ್ರು ಗೊತ್ತಾ. ಆವಾಗ್ಲೇ ಚೋಟಿಗಿಳಿ ಅಲ್ಲಿಗೆ ಬಂದ್ಲು. ಅವಳ ಮುಖ ಯಾಕೋ ಬಾಡಿ ಹೋಗಿತ್ತು. ಟುನಿ, 2 ಈರುಳ್ಳಿ ಇದ್ರೆ ಕೊಡ್ತೀಯಾ? ನನ್ ಗಂಡನಿಗೆ ಈರುಳ್ಳಿ ದೋಸೆ ಬೇಕು ಅಂತ ಕೇಳಿದ್ರು. ಬರೀ ದೋಸೆ ಮಾಡಿ ಕೊಟ್ರೆ ಅವ್ರ ಮುಖ ದಪ್ಪ ಮಾಡ್ಕೊಂಡಿದ್ದಾರೆ. ಅಯ್ಯೋ ಚೋಟು, ನನ್ ಮನೇಲಿ ಇರೋದು ಕೂಡ 2. ನನ್ನ ಹತ್ರ ಒಂದು ಐಡಿಯಾ ಇದೆ. ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ಜಾಗ ಇದೆ ಅಲ್ವಾ, ಅಲ್ಲಿ ಯಾಕೆ ನಾವು ಈರುಳ್ಳಿ ಬೆಳೆಸ್ಬಾರ್ದು? ಏನು, ವ್ಯವಸಾಯನಾ? ಅಯ್ಯೋ, ಅಷ್ಟು ತಾಳ್ಮೆ ನನ್ನ ಹತ್ರ ಇಲ್ಲಮ್ಮ. ಕಷ್ಟಪಡದೆ ಫಲ ಬೇಕು ಅಂತ ಕೇಳಿದ್ರೆ ತಪ್ಪಲ್ವಾ? ಕಷ್ಟಪಟ್ಟು ಈರುಳ್ಳಿ ಬೆಳೆಸೋಣ, ಆವಾಗ ಮಾರ್ಕೆಟ್ಗೆ ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಈರುಳ್ಳಿ ನಮಗೆ ಇಲ್ಲೇ ಸಿಗುತ್ತೆ, ಹಣ ಖರ್ಚು ಮಾಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಹಾಗಂತ ಅವ್ರು ಮಾತಾಡ್ತಾ ಇದ್ದಿದ್ದನ್ನ ಚಿಚ್ಚು ಅವಳ ಮನೆ ಕಿಟಕಿಯಿಂದ ನೋಡಿದ್ಲು. ಅವಳಿಗೂ ಒಂದು ಐಡಿಯಾ ಬಂತು. ಅವಳು ಕೂಡ ಈರುಳ್ಳಿ ಬೆಳೆಸಿ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡು
ಅವಳ ಮಗ ಚಿನ್ನು ಹತ್ರ, ಚಿನ್ನು ನಾನು ಕೂಡ ಈರುಳ್ಳಿ ಬೆಳೆಸಿ ವ್ಯಾಪಾರ ಮಾಡ್ತೀನಿ ಕಣೋ. ಕೆಜಿ 100 ರೂಪಾಯಿ ಅಂದ್ರೆ ಒಂದ್ ಮೂಟೆ ಮಾರಿದ್ರೆ ಎಷ್ಟು ಹಣ ಸಿಗುತ್ತೆ. ನಾನು ಕೂಡ ಈರುಳ್ಳಿ ಬೆಳೆಸ್ತೀನಿ, ಆದ್ರೆ ಆ ಟುನಿ ತರ ಮಣ್ಣಲ್ಲಿ ಕೈ ಇಟ್ಟು ಕಷ್ಟಪಡಲ್ಲ. ಹೊಸ ರೀತಿಯಲ್ಲಿ ಬೆಳೆಸ್ತೀನಿ ಕಣೋ. ಈರುಳ್ಳಿ ಬೆಳೆಸ್ತೀಯಾ? ಅದನ್ನು ಹೊಸ ರೀತಿಯಲ್ಲ. ಅದ್ ಹೇಗಮ್ಮ? ಪ್ಲಾಸ್ಟಿಕ್ ಈರುಳ್ಳಿ ಮಾಡ್ತೀಯಾ? ಬಾಯ್ ಮುಚ್ಚೋ, ಪ್ಲಾಸ್ಟಿಕ್ ಈರುಳ್ಳಿ ಅಲ್ಲ ಕಣೋ. ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಅಲ್ವಾ? ನನ್ನ ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣಲ್ಲಿ ನೀರ್ ಬರಲ್ಲ. ಈರುಳ್ಳಿ ಖಾರ ಇರುತ್ತೆ ಅಲ್ವಾ? ನನ್ನ ಈರುಳ್ಳಿ ತುಂಬಾ ಸಿಹಿಯಾಗಿರುತ್ತೆ. ಆ ತರ ಮಾಡ್ತೀನಿ ನಾನು. ಅಮ್ಮ, ಈರುಳ್ಳಿ ಅಂದ್ರೇನೆ ಘಾಟು, ಸಿಹಿಯಾಗಿ ಹೇಗಿರುತ್ತೆ ಅಮ್ಮ? ಇರುತ್ತೆ ಕಣೋ. ನಾನು ಬರೀ ನೀರ್ ಹಾಕಿ ಗೊಬ್ಬರ ಹಾಕಿ ಈರುಳ್ಳಿ ಬೆಳೆಸಲ್ಲ. ಅದಕ್ಕೆ ಅರೋಮ ಬರಕ್ಕೆ ಸ್ವಲ್ಪ ಸೆಂಟ್ ಹೊಡಿತೀನಿ. ಹಾಗೇನೆ ಸಿಹಿಯಾಗಿರಕ್ಕೆ ಸ್ವಲ್ಪ ಸಕ್ಕರೆ ನೀರು ಹಾಕ್ತೀನಿ. ಆವಾಗ ಆ ಈರುಳ್ಳಿ ಕಟ್ ಮಾಡುವಾಗ ವಾಸನೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅರೋಮ ಆನಿಯನ್ಸ್ ಅದ್ರ ಹೆಸರು, ಓಕೆನಾ? ಅಮ್ಮ, ನನಗೆ ಅಕ್ಕ ನೀನು ಮಾಡೋ ಎಕ್ಸ್ಪೆರಿಮೆಂಟ್ ಇಷ್ಟ ಆಗ್ತಿಲ್ಲ. ಅಪ್ಪನಿಗೆ ಗೊತ್ತಾಯ್ತು ಅಂದ್ರೆ ನಮ್ಮನ್ನ ಕೊಂದೇ ಹಾಕ್ಬಿಡ್ತಾರೆ. ದಯವಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಡ. ಅವ್ರಿಗೆ ಗೊತ್ತಾಗಲ್ಲ ಕಣೋ, ಇದನ್ನ ಬೆಳೆಸೋದು ನಾವೇ. ನನ್ನ ಮಾತು ಕೇಳು. ಸೆಂಟ್ ಹಾಕಿ ಸಕ್ಕರೆ ನೀರು ಹಾಕಿ ಈರುಳ್ಳಿ ಬೆಳೆಸಿದ್ರೆ ನಾವಿದನ್ನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು. ಹೀಗಿರುವಾಗ ಮರುದಿನ ಬೆಳಗ್ಗೆ ತುನಿಗುಬ್ಬಚ್ಚಿ ಅವಳ ಮನೆ ತೋಟದಲ್ಲಿ ಅನ್ಕೊಂಡ ಹಾಗೇನೆ ಈರುಳ್ಳಿ ಬೆಳೆಸಕ್ಕೆ ಶುರು ಮಾಡಿದ್ಲು. ತುಂಬಾನೇ ಕಷ್ಟಪಟ್ಟು ಚೋಟು ಹಾಗೂ ಬೂಜಿ ಇಬ್ರು ಅವಳಿಗೆ ಸಹಾಯ ಮಾಡ್ತಾ ಇದ್ರು. ಅಮ್ಮ, ಈ ಮಣ್ಣಿವಾಗ ತುಂಬಾ ಚೆನ್ನಾಗಿದೆ ಅಲ್ಲ? ಈರುಳ್ಳಿಗೆ ದಿನ 2 ಸಲ ನೀರು ಉಯ್ಬೇಕಮ್ಮ. ಹೌದು ಬುಚ್ಚಿ, ನೀರು ಇದ್ರೇನೆ ಅಲ್ವಾ ಈರುಳ್ಳಿ ಚೆನ್ನಾಗಿ ಬೆಳೆದು ಬರೋದು. ಹೀಗಿರುವಾಗ ಇನ್ನೊಂದ್ ಕಡೆ ಚಿಚುಕಾಗೆ ಅವಳು ತೋಟಕ್ಕೆ ಹೋದ್ಲು. ಅಲ್ಲಿ ಅವಳ ಮನೆಯಲ್ಲಿ ಸ್ವಲ್ಪ ಚಿಗುರು ಬಂದಿರುವ ಈರುಳ್ಳಿಗಳನ್ನ ತಗೊಂಡ್ ಬಂದು ಮಣ್ಣಲ್ಲಿ ಹಾಕ್ತಾ ಇದ್ಲು. ಚಿನ್ನು, ಹೋಗಿ ಸ್ವಲ್ಪ ಸಕ್ಕರೆ ಡಬ್ಬ ತಗೊಂಡ್ ಬಾ. ಹಾಗೆಯೇ ನನ್ನ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಸೆಂಟ್ ಬಾಟಲ್ ಇದೆ, ತಗೊಂಡ್ ಬಾ. ಅದನ್ನ ತಗೊಂಡ್ ಬಂದು ಬೇಗ ಕೆಲಸ ಮಾಡೋಣ. ಆವಾಗ ಚಿನ್ನು ಇಷ್ಟಾನೇ ಇಲ್ದೆ ತಗೊಂಡ್ ಬಂದು, ಅಮ್ಮ, ಈ ಸೆಂಟು ತುಂಬಾ ಕಾಸ್ಟ್ಲಿ. ಇದನ್ನ ಮಣ್ಣಲ್ಲಿ ಉಯ್ದು ಯಾಕಮ್ಮ ವೇಸ್ಟ್ ಮಾಡ್ತೀಯಾ? ಹಣ ಖರ್ಚು ಮಾಡದೆ ಏನು ಸಿಗಲ್ಲ ಕಣೋ. ಸೆಂಟ್ ಕಾಸ್ಟ್ಲಿ ಆದ್ರೆ ಏನೋ, ಈ ಆನಿಯನ್ ಕೂಡ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಇದನ್ನ ಮಾರಿ ನಾನು ತುಂಬಾನೇ ಹಣ ಸಂಪಾದನೆ ಮಾಡ್ತೀನಿ. ಹಾಗಂತೇಳಿ ಚಿಚುಕಾಗಿ ಒಂದ್ ಬಕೆಟ್ ನೀರಲ್ಲಿ ಸ್ವಲ್ಪ ಸೆಂಟು ಹಾಗೇನೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಅದನ್ನ ಈರುಳ್ಳಿಯ ಮೇಲೆ ಹುಯ್ದ್ಲು. ಆಹಾ, ಇವಾಗ ನೋಡು, ಇನ್ನು ಸ್ವಲ್ಪ ದಿನದಲ್ಲಿ ಈ ಈರುಳ್ಳಿಗಳಿಗೆ ಸಿಹಿಯಾಗಿ ಅರೋಮಾ ಆನಿಯನ್ಸ್ ಬರುತ್ತೆ. ನಾಳೆ ನ್ಯೂಸ್ ಪೇಪರಲ್ಲಿ ನನ್ನ ಹೆಸರು ಕೂಡ ಬರುತ್ತೆ ಕಣೋ. ನ್ಯೂಸ್ ಪೇಪರಲ್ಲಿ ಹೆಸರು ಬರುತ್ತೋ ಏನೋ ನಂಗೆ ಗೊತ್ತಿಲ್ಲ, ಆದ್ರೆ ಅಪ್ಪ ಅಂತೂ ನಮ್ಮಿಬ್ರನ್ನ ಒದಿಯೋದಂತೂ ಖಂಡಿತ. ಹೀಗೆ ಕೆಲವು ದಿನಗಳು ಹೋಯ್ತು. ತುನಿ ತೋಟದಲ್ಲಿ ಈರುಳ್ಳಿಗಳು ಮೊಳಕೆ ಬಂತು. ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಅವಳು ದಿನಾನು 2 ಹೊತ್ತು ಆ ಗಿಡಗಳಿಗೆ ನೀರು ಇತ್ತಾ ಇದ್ಲು. ಅವಾಗ ಮಹಿಯದ್ದು ಬಂದು ನೋಡಿ ಅವಳನ್ನ ತುಂಬಾನೇ ಮೆಚ್ಕೊಂಡ್ರು. ಸೂಪರ್ ಟುನಿ, ಈ ಈರುಳ್ಳಿ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ತುಂಬಾ ಆರೋಗ್ಯವಾಗಿದೆ ಅಂತ. ಆದ್ರೆ ಇನ್ನೊಂದ್ ಕಡೆ ಚಿಚುಕಾಗಿಯ ತೋಟದಲ್ಲಿ ಆ ಸೆಂಟ್ ಸ್ಮೆಲ್ ಎಲ್ಲ ಹೋಗಿ ಇವಾಗ ಏನೋ ವಾಸನೆ ಬರ್ತಾ ಇತ್ತು. ಆವಾಗ ಚಿನ್ನು ಮೂಗ್ ಮುಚ್ಕೊಂಡು, ಅಮ್ಮ, ಏನೋ ಕೆಟ್ಟ ವಾಸನೆ ಬರ್ತಾ ಇದೆ ಅಮ್ಮ. ಅದು ನಮ್ಮ ತೋಟದಿಂದಾನೇ ಬರ್ತಾ ಇದೆ. ಜಾಸ್ಮಿನ್ ಸ್ಮೆಲ್ ಎಲ್ಲ ಹೋಗಿ ಇದೇನಮ್ಮ ಇದು ಕೆಟ್ಟ ವಾಸನೆ? ಅದು ಈರುಳ್ಳಿ ಬೆಳೆಯೋ ವಾಸನೆ ಕಣೋ. ನಿನಗೆ ಅದೆಲ್ಲ ಅರ್ಥ ಆಗಲ್ಲ, ನಿನಗೆ ಕೋಲ್ಡ್ ಆಗಿದೆ. ಸರಿ ಬಾ, ನಮ್ಮ ಈರುಳ್ಳಿ ಹೇಗೆ ಬೆಳೆದಿದೆ ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣವಾ? ಹಾಗಂತ ಹೇಳಿ ಚಿಚು ಹಾಗೂ ಚಿನ್ನು ಇಬ್ರು ಅವ್ರ ತೋಟಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಅವರು ನಟ್ಟಿಟ್ಟಿದ್ದ ಈರುಳ್ಳಿ ಎಲ್ಲಾನು ಕಪ್ಪಾಗಿ ತುಂಬಾನೇ ಕೆಟ್ಟ ಹೋಗಿ ಅದರಿಂದಾನೇ ವಾಸನೆ ಬರ್ತಾ ಇತ್ತು. ಏನಿದೋ, ಈರುಳ್ಳಿ ಬರ್ತಾ ಇದರಿಂದ ವಾಸನೆ ಮಾತ್ರ ಬರ್ತಾ ಇದೆ. ಅಮ್ಮ, ಸಕ್ಕರೆ ನೀರು ಸೆಂಟು ಆಗ್ತೆ ಅಲ್ವಾ, ಅದಕ್ಕೆ ಈ ಈರುಳ್ಳಿ ಎಲ್ಲ ಕೆಟ್ಟೋಗಿದೆ ಅಂತ ಅನಿಸ್ತಿದೆ. ಎಲ್ಲ ಕಣ, ಇನ್ನು ಸ್ವಲ್ಪ ದಿನ ಬೇಕು. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಆನಿಯನ್ ಅಲ್ವಾ, ಇನ್ನು ಸ್ವಲ್ಪ ದಿನದಲ್ಲಿ ಅದೇ ಹೊರಗಡೆ ಬರುತ್ತೆ ನೋಡೋ. ಹೀಗೆ ಇನ್ನು ಕೆಲವು ದಿನಗಳು ಹೋಯ್ತು. ತುನಿಯ ಮನೆ ತೋಟದಲ್ಲಿದ್ದ ಈರುಳ್ಳಿಗಳೆಲ್ಲ ಚೆನ್ನಾಗಿ ಬೆಳೆದಿತ್ತು. ತುನಿ ಅದನ್ನೆಲ್ಲ ಹಳ್ಳ ತೋಡಿ ತೆಗೆದ್ಲು. ಆ ಈರುಳ್ಳಿಗಳೆಲ್ಲ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಆವಾಗ ಊರಿನವರು ಎಲ್ರು ಕೂಡ ಟುನಿ ಮನೆಯಲ್ಲಿರುವ ಈರುಳ್ಳಿನ ನೋಡೋದಕ್ಕೋಸ್ಕರ ಅಲ್ಲಿಗೆ ಬಂದಿದ್ರು. ವಾವ್ ಟುನಿ, ಈರುಳ್ಳಿ ಮಾರ್ಕೆಟಲ್ಲಿ ಸಿಗೋದ್ಕಿಂತ ಇಲ್ಲಿ ತುಂಬಾನೇ ಫ್ರೆಶ್ ಆಗಿದೆ. ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಈ ಈರುಳ್ಳಿಯಲ್ಲಿ 3 ಕೆಜಿ ನನಗೆ ಕೊಡ್ಬೇಕು. ಹೌದು ಟುನಿ, ನನಗೂ 1 ಕೆಜಿ ಬೇಕು. ಹೊರಗಡೆ 100 ರೂಪಾಯಿ, ನೀನ್ ಎಷ್ಟು ರೂಪಾಯಿ ಕೊಡ್ತಿದ್ಯಾ? ನಾನು ಬರೀ 10 ರೂಪಾಯಿಗೆ ಕೊಡ್ತೀನಿ. ನನಗೆ ಲಾಭ ಬೇಡ, ಖರ್ಚು ಮಾಡಿದ ಹಣ ಸಿಕ್ಕಿದ್ರೆ ಸಾಕು. ಟುನಿನ ಎಲ್ರೂ ಮೆಚ್ಕೊಂಡು ಅವಳತ್ರ ಈರುಳ್ಳಿ ತಗೊಳ್ತಿದ್ರು. ಇದನ್ನ ನೋಡ್ತಾ ಇದ್ದ ಚಿಚುಕಾಗಿಗೆ ಹೊಟ್ಟೆ ಕಿಚ್ಚಾಯ್ತು. ಅವಳು ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಈ ರೀತಿ ಜೋರಾಗಿ ಕಿಚ್ಚಿದ್ಲು. ಎಲ್ರೂ ನಿಂತ್ಕೊಳ್ಳಿ, ಇವಾಗ್ಲೇ ಟುನಿ ಕೊಡುವ ಹಳೆ ಆನಿಯನ್ನ ತಗೊಳ್ಬೇಡಿ. ನನ್ನ ಹತ್ರ ಹೊಸ ಆನಿಯನ್ ಇದೆ. ಅದನ್ನ ಕಟ್ ಮಾಡಿದ್ರೆ ಕಣ್ಣು ಉರಿಯಲ್ಲ, ಹಾಗೇನೆ ಕಣ್ಣಿಂದ ನೀರ್ ಬರಲ್ಲ, ಅರೋಮಾನು ಬರುತ್ತೆ. ಆನಿಯನ್ ಸ್ಮೆಲ್ ಯಾರಿಗೆಲ್ಲ ಇಷ್ಟ ಇಲ್ವೋ ಅವರೆಲ್ಲ ನಾಳೆ ನನ್ನ ತೋಟಕ್ಕೆ ಬಂದು ತಗೊಂಡು ಹೋಗಿ. ಏನ್ ಹೇಳ್ತಿದ್ಯಾ ಚಿಚ್ಚು? ಆನಿಯನ್ ಸ್ಮೆಲ್ ಬರಲ್ವಾ? ಅದ್ರಲ್ಲಿ ಬೇರೆ ಅರೋಮಾ ಬರುತ್ತಾ? ಹಾಗಾದ್ರೆ ಖಂಡಿತ ನಾನು ಬಂದು ತಗೊಳ್ತೀನಿ. ಆಂಟಿ, ಅಂದ್ರೆ ಆ ಈರುಳ್ಳಿ ಐಸ್ ಕ್ರೀಮ್ ತರ ಇರುತ್ತಾ? ಹೌದ್ ಕಣೋ, ಸಿಹಿಯಾಗಿರುತ್ತೆ. ನಾಳೆ ಬಂದು ತಗೊಂಡು ಹೋಗೋ. ಅವಾಗ ಡಾಕ್ಟರ್ ಕುಹು, ಚಿಚ್ಚು, ಈರುಳ್ಳಿ ಅಂದ್ರೇನೆ ಖಾರ ಇರ್ಬೇಕು.
ನೀನು ಸಿಹಿಯಾಗಿದೆ ಅಂತೀಯಾ? ಹಾಗಾದ್ರೆ ಅದನ್ನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ? ನೀನು ಡಾಕ್ಟರ್, ನಾನು ಸೈಂಟಿಸ್ಟು. ನಾಳೆ ಈರುಳ್ಳಿ ಹೇಗಿದೆ ಅಂತ ಎಲ್ರೂ ಬಂದ್ ನೋಡಿ. ಮರುದಿನ ಬೆಳಗ್ಗೆ ಚಿಚುಕಾಗೆ ಅವಳ ತೋಟದಲ್ಲಿ ನಿಂತ್ಕೊಂಡಿದ್ಲು. ಪಕ್ಷಿಗಳೆಲ್ರೂ ಚಿಚುವಿನ ಈರುಳ್ಳಿ ನೋಡಕ್ಕೆ ಬಂದಾಗ ಚಿಚು ಹಾಗೂ ಚಿನ್ನು ಇಬ್ರು ನಿಂತ್ಕೊಂಡಿದ್ರು. ಚಿನ್ನು, ಬೇಗ ಈರುಳ್ಳಿನ ತೆಗಿಯೋ, ಒಂದು ಗೋಣಿನೂ ತಗೊಂಡ್ ಬಾ, ಅದರಲ್ಲಿ ಈರುಳ್ಳಿ ಎಲ್ಲ ಹಾಕ್ಬೇಕು. ಹಾಗಂತ ಹೇಳಿ ಚಿಚು ಅವಳು ನಟ್ಟಿಟ್ಟಿದ್ದ ಈರುಳ್ಳಿನ ಹೊರಗಡೆ ತೆಗ್ದಾಗ ಅಲ್ಲಿ ಈರುಳ್ಳಿ ಇತ್ತಿಲ್ಲ, ಹಾಳಾಗೋಗಿರುವ ಕಪ್ಪಾಗಿರುವ ಒಂದು ಮುದ್ದೆ ಮಾತ್ರ ಇತ್ತು. ಅದರಿಂದ ಕೆಟ್ಟ ವಾಸನೆ ಬರ್ತಾ ಇತ್ತು. ಅದನ್ನ ನೋಡ್ತಾ ಇದ್ದ ಎಲ್ರೂ ಕೂಡ ತುಂಬಾನು ಆಶ್ಚರ್ಯಪಟ್ರು. ಎಲ್ರೂ ತಕ್ಷಣ ಆ ವಾಸನೆಗೆ ಮೂಗ್ ಮುಚ್ಕೊಂಡ್ರು. ಅರೆ, ಇದೇನಿದು ಆನಿಯನ್ ಕಪ್ಪಾಗಿದೆ? ಒಂದು ವೇಳೆ ಬ್ಲ್ಯಾಕ್ ಆನಿಯನಾ? ಎಕ್ಸ್ಪೋರ್ಟ್ ಕ್ವಾಲಿಟಿ ಅಲ್ವಾ? ಅಮೆರಿಕದಲ್ಲಿ ಇದೇ ರೀತಿ ಇರುತ್ತಾ? ಆ ಕೆಟ್ಟೋಗಿರುವ ಈರುಳ್ಳಿಯಿಂದ ವಾಸನೆ ತುಂಬಾನೇ ಜಾಸ್ತಿ ಬರ್ತಾ ಇತ್ತು. ಆದ್ರಿಂದ ಎಲ್ರೂ ಕೂಡ ಅವ್ರ ಮೂಗನ್ನ ಮುಚ್ಕೊಂಡ್ರು. ಪಕ್ಷಿಗಳಿಗೂ ಕೂಡ ಆ ವಾಸನೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅರೆ, ಇದೇನಿದು ಈರುಳ್ಳಿ ಸ್ಮೆಲ್ ಬರ್ತಾ ಇಲ್ಲ, ಏನೋ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಚಿಚು, ಏನ್ ಮಾಡ್ತಿದ್ಯಾ? ಅಯ್ಯೋ, ಅದು ಈರುಳ್ಳಿನೇ ಅಲ್ಲ, ನೋಡಿದ್ರೇನೆ ಅರ್ಥ ಆಗ್ತಾ ಇದೆ, ಅದು ಹಾಳಾಗೋಗಿದೆ. ಅದನ್ನ ತಿಂದ್ರೆ ನಮ್ ಹೊಟ್ಟೆನೆ ಹಾಳಾಗೋಗೋದು. ಆಗ ಚಿಚುಕಾಗೆ ಬೇಜಾರಿಂದ ಎಲ್ಲರ ಹತ್ತಿರನು ಬಂದು, ಅಯ್ಯೋ ನನ್ನ ಈರುಳ್ಳಿ, ನಾನು ಕಷ್ಟಪಟ್ಟು ರೆಡಿ ಮಾಡಿದ್ದು ಎಲ್ಲ ಹಾಳಾಗೋಯ್ತು. ನನ್ನ ಸೆಂಟ್ ಹಾಳಾಯ್ತು, ನನ್ನ ಸಕ್ಕರೆ ಹಾಳಾಯ್ತು. ಚಿಚು, ನಾನು ಹೇಳ್ದೆ ಅಲ್ವಾ, ಸಕ್ಕರೆ ನೀರು ಸೆಂಟ್ ಹಾಕಿ ಯಾರಾದ್ರೂ ಗಿಡ ಬೆಳೆಸ್ತಾರಾ? ಆತರ ಮಾಡಿದ್ರೆ ನೀನ್ ಬೆಳೆಸೋ ಗಿಡನೋ ನಾಶ ಆಗಲ್ವಾ? ಆವಾಗ್ಲೇ ಹೇಳ್ದೆ ಆನಿಯನ್ ಅಂದ್ರೆ ಖಾರ ಇರ್ಬೇಕು ಅಂತ. ಹೌದು, ನಾನು ಕೂಡ ಅಮ್ಮನ ಹತ್ರ ಹೇಳ್ದೆ ಸಕ್ಕರೆ ನೀರು ಉಯ್ಯೋದ್ ಬೇಡ ಅಂತ. ಇವಾಗ ಸಕ್ಕರೆ ನೀರು ಉಯ್ದಿದ್ರಿಂದಾನೆ ಆ ಈರುಳ್ಳಿ ಎಲ್ಲಾನು ಹಾಳಾಗೋಯ್ತು. ಆವಾಗ ಬುಜ್ಜಿ ನಗುತ್ತಾ, ಆಂಟಿ, ಆ ಈರುಳ್ಳಿನ ಫೇಸ್ ಪ್ಯಾಕ್ ಮಾಡಿ ಹಾಕೊಳ್ಳಿ. ವಾಸನೆ ಸೆಂಟ್ ವಾಸನೆ ಬರಲ್ಲ, ಆದ್ರೆ ಫೇಸ್ ಗ್ಲೋ ಆಗುತ್ತೆ. ಎಲ್ರೂ ಜೋರಾಗಿ ನಗಾಡಿದ್ರು. ಚಿಚುಗೆ ಅವಮಾನ ಅನಿಸ್ತು. ಅವಳು ಹಾಳಾಗೋಗಿರುವ ಈರುಳ್ಳಿನೆಲ್ಲ ದೂರ ಬಿಸಾಕದ್ಲು. ಆವಾಗ ಅವಳ ಪರಿಸ್ಥಿತಿ ನೋಡಿ ಟುನಿ ಅವಳ ಹತ್ರ ಬಂದು, ಚಿಚು, ಬೇಜಾರ್ ಮಾಡ್ಕೊಳ್ಬೇಡ. ವ್ಯವಸಾಯ ಮಾಡೋದು ಅಂದ್ರೆ ಅದು ಸಾಧಾರಣ ವಿಷಯ ಅಲ್ಲ, ಎಲ್ಲ ವಿಷಯನೂ ತಿಳ್ಕೊಂಡು ಮಾಡ್ಬೇಕು. ನೀನೇನು ಬೇಜಾರ್ ಮಾಡ್ಕೊಳ್ಬೇಡ. ಈರುಳ್ಳಿ ನನ್ನ ಹತ್ರ ಇದೆ, ನಾನು ನಿನಗೆ ಫ್ರೀಯಾಗಿ ಕೊಡ್ತೀನಿ. ನೀನು ಕೂಡ ಕಷ್ಟಪಟ್ಟಿದೀಯ ಅಲ್ವಾ? ಆವಾಗ ಚಿಚು ಸಂತೋಷದಿಂದ, ಆದ್ರೆ ಟುನಿ, ನೀನು ಆ ಈರುಳ್ಳಿ ಗಿಡಕ್ಕೆ ಏನ್ ಹಾಕ್ದೆ? ವಜ್ರ, ಚಿನ್ನ, ಬೆಳ್ಳಿ ಏನಾದ್ರೂ ಹಾಕಿದ್ಯಾ? ಈರುಳ್ಳಿ ಹೇಗ್ ಚೆನ್ನಾಗಿ ಬಂತು? ನಾನು ಏನೂ ಹಾಕಿಲ್ಲ. 2 ಹೊತ್ತು ನೀರು ಹಾಕ್ದೆ, ಆಮೇಲೆ ಸರಿಯಾದ ಗೊಬ್ಬರನ ಹಾಕ್ದೆ ಅಷ್ಟೇ. ಏನೋ ಗೊಬ್ಬರ, ನೀರಾ? ಈ ಮಣ್ಣಿಗೆ ಸ್ವಲ್ಪನೂ ಟೇಸ್ಟೇ ಇಲ್ಲ. ನಾನು ಸಕ್ಕರೆ ನೀರು ಹಾಕದೆ, ಸೆಂಟ್ ಹೊಡೆದೆ, ಆದ್ರೆ ಗೊಬ್ಬರ ಮತ್ತು ನೀರಿಗೆ ಇಷ್ಟು ಆನಿಯನ್ನ ಕೊಟ್ಟಿದೆ. ಭೂಮಿಗೆ ಟೇಸ್ಟ್ ಇದೆ, ನಿನಗೆ ಕಾಮನ್ ಸೆನ್ಸ್ ಇಲ್ಲ. ಇನ್ನೊಂದ್ಸಲ ಈ ರೀತಿ ಮಾಡ್ತೀಯಾ ಅಂತ ಹೇಳಿದ್ರೆ ಅಷ್ಟೇ. ಮತ್ತೆ ಇವಾಗ ಟುನಿ, ಆನಿಯನ್ ಏನ್ ಮಾಡೋದು? ಏನ್ ಮಾಡೋದೇನೋ, ಆನಿಯನ್ ಪಕೋಡ ಮಾಡೋಣ. ನಾನು ಹಿಟ್ಟು ಬೆರೆಸ್ತೀನಿ, ಟುನಿ ಆನಿಯನ್ ಕಟ್ ಮಾಡೋ. ಆವಾಗ ಎಲ್ರು, ಅಯ್ಯಯ್ಯೋ, ನೀನು ಹಿಟ್ಟು ಬೆರೆಸ್ತೀಯಾ? ಬೇಡಮ್ಮ, ಸೆಂಟ ಹಾಕೋದಿಲ್ಲ ಕಣೆ. ಎಲ್ರೂ ನಗಾಡಿದ್ರು. ಹಾಗೆ ಆ ದಿನ ಟುನಿಯ ಮನೆಯಲ್ಲಿ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ಆನಿಯನ್ ಪಕೋಡ ಪಾರ್ಟಿ ಸಿಕ್ತು. ಚಿನ್ನಕ್ಕಾಗಿ ಆನಿಯನ್ ಪಕೋಡ ತಿಂದು, ವಾವ್ ಟುನಿ ಆಂಟಿ, ಆನಿಯನ್ ಪಕೋಡ ತುಂಬಾ ಚೆನ್ನಾಗಿದೆ. ಅಮ್ಮ, ನೀನ್ ಕೂಡ ಇದೇ ರೀತಿ ಮಾಡ್ಬೋದಲ್ವಾ? ಆದ್ರೆ ನಾರ್ಮಲ್ ಆಗಿ ಮಾಡೋ, ಅದ್ರಲ್ಲಿ ಎಕ್ಸ್ಟ್ರಾ ಮಿಕ್ಸ್ ಮಾಡ್ಬೇಡ. ಮಾಡಲ್ಲ ಕಣೋ, ಎಲ್ಲಿ ಸೆಂಟ್ ಕೂಡ ಖಾಲಿ ಆಯ್ತಲ್ವಾ, ಮತ್ತೆ ಇನ್ನೇನ್ ನಾನು ಹಿಟ್ಟಲ್ಲಿ ಮಿಕ್ಸ್ ಮಾಡೋದು? ಹಾಗೆ ಟುನಿಯ ಪ್ಲಾನ್ ಸಕ್ಸಸ್ ಆಯ್ತು, ಚಿಚುನ ಪ್ಲಾನ್ ಫ್ಲಾಪ್ ಆಯ್ತು. ಆದ್ರೆ ಎಲ್ರಿಗೂ ಆ ದಿನ ಒಂದು ಟ್ರೀಟ್ ಅಂತೂ ಸಿಕ್ತು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ವ್ಯವಸಾಯ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಮಾಡ್ಬೇಕು. ನನಗೆ ಎಲ್ಲ ಗೊತ್ತು ಅಂತ ಮಾಡೋರಿಗೆ ಕೊನೆಗೆ ಚಿಚುಕಾಗಿಯ ಪರಿಸ್ಥಿತಿನೇ ಬರೋದು.